ನಮಗೆ ಆ ಮಕ್ಕಳ ನೋವು, ಯುವಕರ ನೋವು ಅರ್ಥ ಆಗ್ತದೆ. ನಾವು ಉದ್ಯೋಗಗಳನ್ನ ವಾಪಸ್ಸು ಅವ್ರಿಗೆಲ್ಲ ಎಷ್ಟೆಷ್ಟು ಖಾಲಿ ಇದೆ ಭರ್ತಿ ಮಾಡಬೇಕು ಅಂತ ನಮ್ಮ ಸರ್ಕಾರದ ಮೊದಲನೇ ಯೋಜನೆ. ನಾವು ಪ್ಲಾನ್ ಹಾಕಿದೀವಿ. ಆದಷ್ಟು ಕೆಪಿಎಸ್ಸಿಗೆ ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದೀವಿ. ಟೀಚರ್ಸು ಬೇರೆ ಬೇರೆ ಎಲ್ಲ ಫಿಲ್ಅಪ್ ಮಾಡ್ತಾ ಇದೀವಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೂ ಮಾಡ್ತಾ ಇದೀವಿ. ಕೆಲವು ರಿಸರ್ವೇಷನ್ ಪಾಲಿಸಿಲಿ ಕೆಲವು ಅಡಚಣೆಗಳು ಬರ್ತಾ ಇದೆ. ಸೊ ಹಿಂದೆ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಪಾಪ ಅವರೇನು ಮಾಡಕ್ ಆಗ್ಲಿಲ್ಲ. ಬಟ್ ಬಹಳ ಸ್ಕ್ಯಾಂಡಲ್ಗಳಾಗ್ಬಿಡ್ತು ಬಿಜೆಪಿ ಗವರ್ಮೆಂಟ್ ಅಲ್ಲಿ. ನಾವು ಸ್ಕ್ಯಾಂಡಲ್ಲೆಸ್ ಮಾಡಬೇಕು ಅಂತ, ಟ್ರಾನ್ಸ್ಪರೆಂಟ್ ಮಾಡಬೇಕು ಅಂತ ನಾವೆಲ್ಲ ಮಾಡ್ತಾ ಇದೀವಿ. ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ನಾವು ಅದಕ್ಕೋಸ್ಕರನೇ ನಿಮಗೆ ಅವ್ರಿಗೆ ಸ್ಟ್ರೆಂತ್ ಬರಬೇಕು ಅಂತ ಹೇಳಿ ಯೂನಿಧಿ ಅಂತ ಪ್ರಾರಂಭ ಮಾಡಿದ್ದು. ಅವ್ರಿಗೆಲ್ಲ ಒಂದು 2 years ಅವ್ರಿಗೆ ಸಹಾಯ ಮಾಡಬೇಕು. ಆಮೇಲೆ ಅದಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡೋಣ ಅಂತ. ಸೊ ಅದರಿಂದ ತಾವು ಧೈರ್ಯವಾಗಿರಿ. ಈ ಸರ್ಕಾರ ನಿಮಗೋಸ್ಕರ ವಿ ಆರ್ ದೇರ್ ಟು ಸಾರ್ಟ್ ಔಟ್ ಯುವರ್ ಪ್ರಾಬ್ಲಮ್. ಸದ್ಯದಲ್ಲೇ ನಾವು ಕ್ಯಾಬಿನೆಟ್ ಅಲ್ಲೂ ನಾವು ಇದ್ರ ಬಗ್ಗೆ ಎಲ್ಲ ವ್ಯಾಪಕವಾಗಿ ಚರ್ಚೆ ಮಾಡಿ ಜಲ್ದಿ ನಿಮ್ಗೆಲ್ಲ ಒಂದು ದೊಡ್ಡ ಮೆಸೇಜ್ ಅನ್ನ ಕೊಡ್ತೀವಿ. ಮೆಟ್ರೋ ವಿಸ್ತರಣೆ ಬಗ್ಗೆ ಡೆಡ್ಲೈನ್ ಕೊಟ್ಟಿದ್ದೀರಾ ಸರ್? 2027ಕ್ಕೆ 175 ಕಿಲೋಮೀಟರ್ ವಿಸ್ತರಣೆ ಮಾಡಕ್ಕೆ ಡೆಡ್ಲೈನ್ ಕೊಟ್ಟಿದ್ದೀರಾ ಸರ್ ಬಿಎಂಆರ್ಸಿ? ಏನ ಮೆಟ್ರೋ ವಿಸ್ತರಣೆ ಸರ್? ನೋಡಪ್ಪ, ಎಲ್ಲ ಸರ್ವೆ ಮಾಡಿಸ್ತಾ ಇದ್ದೀವಿ. ಅದೆಲ್ಲ ಮಾಡ್ತೀವಿ. ವಾಟ್ ಎವರ್ ವಿ ಹ್ಯಾವ್ ಕಮಿಟೆಡ್, ಮೆಟ್ರೋ ಕಮಿಟ್ ಮಾಡಿದೀವಿ, ಅದೆಲ್ಲ ನಾವು ಮಾಡ್ತೀವಿ. ಅವ್ರಿಗೆಲ್ಲ ಹೇಳಿದೀವಿ, ತಗೊಂಡು ಮಾಡ್ತೀವಿ. ಮಧ್ಯದಲ್ಲಿ ಸದ್ಯದಲ್ಲೇ ನಾನು ಸೆಂಟ್ರಲ್ ಮಿನಿಸ್ಟರ್ ಭೇಟಿ ಮಾಡ್ತೀನಿ. ನಾನು ಈ ಡಬಲ್ ಡೆಕ್ಕರ್ ವಿಚಾರದಲ್ಲಿ ಒಂದು ಸ್ಮಾಲ್ ಅವ್ರದ್ದೇನೋ ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದಾರೆ. ಒಂದು ರಿಪೋರ್ಟ್ ಬರ್ತಾ ಇದ್ದಾರೆ. ವಿ ಆರ್ ಕಮಿಟೆಡ್. ಮೆಟ್ರೋ ಎಕ್ಸ್ಪ್ಯಾಂಡ್ ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಜಾಸ್ತಿ ಮಾಡಬೇಕು. ಇದು ನಮ್ಮ ಸರ್ಕಾರದ ಉದ್ದೇಶ. ವಿ ವಿಲ್ ಡೂ ಇಟ್. ವಿ ಆರ್ ಡೂಯಿಂಗ್ ಇಟ್. ವಿ ಆರ್ ಕಮಿಟೆಡ್ ಟು ಡೂ ಇಟ್. ನಮಗೆ ಆ ಮಕ್ಕಳ ನೋವು, ಯುವಕರ ನೋವು ಅರ್ಥ ಆಗ್ತದೆ. ನಾವು ಉದ್ಯೋಗಗಳನ್ನ ವಾಪಸ್ಸು ಅವ್ರಿಗೆಲ್ಲ ಎಷ್ಟೆಷ್ಟು ಖಾಲಿ ಇದೆ ಭರ್ತಿ ಮಾಡಬೇಕು ಅಂತ ನಮ್ಮ ಸರ್ಕಾರದ ಮೊದಲನೇ ಯೋಜನೆ. ನಾವು ಪ್ಲಾನ್ ಹಾಕಿದೀವಿ. ಆದಷ್ಟು ಕೆಪಿಎಸ್ಸಿಗೆ ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದೀವಿ. ಟೀಚರ್ಸು ಬೇರೆ ಬೇರೆ ಎಲ್ಲ ಫಿಲ್ಅಪ್ ಮಾಡ್ತಾ ಇದೀವಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೂ ಮಾಡ್ತಾ ಇದೀವಿ. ಕೆಲವು ರಿಸರ್ವೇಷನ್ ಪಾಲಿಸಿಲಿ ಕೆಲವು ಅಡಚಣೆಗಳು ಬರ್ತಾ ಇದೆ. ಸೊ ಹಿಂದೆ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಪಾಪ ಅವರೇನು ಮಾಡಕ್ ಆಗ್ಲಿಲ್ಲ. ಬಟ್ ಬಹಳ ಸ್ಕ್ಯಾಂಡಲ್ಗಳಾಗ್ಬಿಡ್ತು ಬಿಜೆಪಿ ಗವರ್ಮೆಂಟ್ ಅಲ್ಲಿ. ನಾವು ಸ್ಕ್ಯಾಂಡಲ್ಲೆಸ್ ಮಾಡಬೇಕು ಅಂತ, ಟ್ರಾನ್ಸ್ಪರೆಂಟ್ ಮಾಡಬೇಕು ಅಂತ ನಾವೆಲ್ಲ ಮಾಡ್ತಾ ಇದೀವಿ. ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ನಾವು ಅದಕ್ಕೋಸ್ಕರನೇ ನಿಮಗೆ ಅವ್ರಿಗೆ ಸ್ಟ್ರೆಂತ್ ಬರಬೇಕು ಅಂತ ಹೇಳಿ ಯೂನಿಧಿ ಅಂತ ಪ್ರಾರಂಭ ಮಾಡಿದ್ದು. ಅವ್ರಿಗೆಲ್ಲ ಒಂದು 2 years ಅವ್ರಿಗೆ ಸಹಾಯ ಮಾಡಬೇಕು. ಆಮೇಲೆ ಅದಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡೋಣ ಅಂತ. ಸೊ ಅದರಿಂದ ತಾವು ಧೈರ್ಯವಾಗಿರಿ. ಈ ಸರ್ಕಾರ ನಿಮಗೋಸ್ಕರ ವಿ ಆರ್ ದೇರ್ ಟು ಸಾರ್ಟ್ ಔಟ್ ಯುವರ್ ಪ್ರಾಬ್ಲಮ್. ಸದ್ಯದಲ್ಲೇ ನಾವು ಕ್ಯಾಬಿನೆಟ್ ಅಲ್ಲೂ ನಾವು ಇದ್ರ ಬಗ್ಗೆ ಎಲ್ಲ ವ್ಯಾಪಕವಾಗಿ ಚರ್ಚೆ ಮಾಡಿ ಜಲ್ದಿ ನಿಮ್ಗೆಲ್ಲ ಒಂದು ದೊಡ್ಡ ಮೆಸೇಜ್ ಅನ್ನ ಕೊಡ್ತೀವಿ. ಮೆಟ್ರೋ ವಿಸ್ತರಣೆ ಬಗ್ಗೆ ಡೆಡ್ಲೈನ್ ಕೊಟ್ಟಿದ್ದೀರಾ ಸರ್? 2027ಕ್ಕೆ 175 ಕಿಲೋಮೀಟರ್ ವಿಸ್ತರಣೆ ಮಾಡಕ್ಕೆ ಡೆಡ್ಲೈನ್ ಕೊಟ್ಟಿದ್ದೀರಾ ಸರ್ ಬಿಎಂಆರ್ಸಿ? ಏನ ಮೆಟ್ರೋ ವಿಸ್ತರಣೆ ಸರ್? ನೋಡಪ್ಪ, ಎಲ್ಲ ಸರ್ವೆ ಮಾಡಿಸ್ತಾ ಇದ್ದೀವಿ. ಅದೆಲ್ಲ ಮಾಡ್ತೀವಿ. ವಾಟ್ ಎವರ್ ವಿ ಹ್ಯಾವ್ ಕಮಿಟೆಡ್, ಮೆಟ್ರೋ ಕಮಿಟ್ ಮಾಡಿದೀವಿ, ಅದೆಲ್ಲ ನಾವು ಮಾಡ್ತೀವಿ. ಅವ್ರಿಗೆಲ್ಲ ಹೇಳಿದೀವಿ, ತಗೊಂಡು ಮಾಡ್ತೀವಿ. ಮಧ್ಯದಲ್ಲಿ ಸದ್ಯದಲ್ಲೇ ನಾನು ಸೆಂಟ್ರಲ್ ಮಿನಿಸ್ಟರ್ ಭೇಟಿ ಮಾಡ್ತೀನಿ. ನಾನು ಈ ಡಬಲ್ ಡೆಕ್ಕರ್ ವಿಚಾರದಲ್ಲಿ ಒಂದು ಸ್ಮಾಲ್ ಅವ್ರದ್ದೇನೋ ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದಾರೆ. ಒಂದು ರಿಪೋರ್ಟ್ ಬರ್ತಾ ಇದ್ದಾರೆ. ವಿ ಆರ್ ಕಮಿಟೆಡ್. ಮೆಟ್ರೋ ಎಕ್ಸ್ಪ್ಯಾಂಡ್ ಮಾಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಜಾಸ್ತಿ ಮಾಡಬೇಕು. ಇದು ನಮ್ಮ ಸರ್ಕಾರದ ಉದ್ದೇಶ. ವಿ ವಿಲ್ ಡೂ ಇಟ್. ವಿ ಆರ್ ಡೂಯಿಂಗ್ ಇಟ್. ವಿ ಆರ್ ಕಮಿಟೆಡ್ ಟು ಡೂ ಇಟ್.